ಹಬ್ಬ ಶಾಂತಕ ಇನ್ನ ಬಂದಿಲ್ಲನ? ನಾನಂಗಾರ ಎಲ್ಲಿ ಬಂದು ಹೋಗೇ ಬಿಟ್ರನ ಅಂತ ಮಾಡಿದ್ದೆ. ಇನ್ನ ಬಂದಿಲ್ಲಲ್ಲ? ಅಯ್ಯೋ ಬಂದಿಲ್ಲ. ಬಾ ಪರಕ ಬರ್ತಾರಿ ಈಗ. ಶಾಂತ ನೋಡ ಹೆಂಗ್ ಕಾಣತರಿವಿ ಮಸ್ತಾಗೈತಿಲಿ. ಇಸ್ತ್ರಿ ಮಾಡ್ಕೊಂಡು ಹಾಕೊಂಡು ತಯಾರಾಗೇನಿ. ಅವ್ರೇನ ನಿಮ್ಮನ್ನ ನೋಡಕ್ ಬರಕತ್ತಿಲ್ಲ ಏನ? ಇಸ್ತ್ರಿ ಅರ್ಬಿ ಹಾಕೊಂಡು ನೀವು ಟಿಪ್ ಟಾಪ್ ಆಗಿ ಡೆಕೋರೇಟ್ ಆಗಕ್ಕೆ ಸುಮ್ ಕುಂದ್ರಿ ಸಾಕು. ಹುಡುಗಿ ಕರ್ಕೊಂಡ್ ಬರ್ತೇನಂತ ಹೋಗ್ಯಾನ. ನಿಮ್ದೊಂದು ಕತೆ ಅಲ್ಲ ಇಲ್ಲ ಕುಂತಕ್ಕೆ ಹೆಂಗಾರ. ಅಯ್ಯೋ ಹುಡುಗನ ಅಪ್ಪ ಅಂದ್ರೆ ಒಂದು ಕಳ ಬೇಡ ಅನ್ಲಿ ಮಕ್ಕದಾಗ. ನೀನು ನಂಗೆ ಕೋಳಿ ಮಾಡ್ಕೊಂಡು ಕುಂದ್ರಲ್ಲ ಅಂತ ಮಾಡಿ ಏನ ಮಕ್ಕ ನೋಡಿ ನಿಮ್ಮ ಬೂದ್ ಗುಂಬಳಕಾಯಿ ಮುಲ್ಯಾಗ ಇಟ್ಟಂಗಾಗೈತಿ ನೀ ಕುಂತಿದ್ದು. ಗೌಡ್ರೆ ಬೂದ್ ಗುಂಬಳಕಾಯಿ ಶಾಂತಕ್ಕನ ಕಲದೈತೆ. ಒಟ್ಟು ನೀಲಿ ಬಣ್ಣ ಹೊಡೆದು ಇಟ್ಟಂಗೈತಿ ಅಟ್ಟೆ ಮತ್ತೇನೈತಿ. ಸ್ವಲ್ಪ ಸುಮ್ಮನೆ ಇರ್ತೀರ? ಬಂದಾರಿದ್ರಿಗೆ ಹಿಂಗೆ ಮಾತಾಡಿ ಮರ್ಯಾದಿ ಕಳಿಬೇಡ್ರಿ ಒಟ್ಟು. ಏನ ಚಂದ ಕೊಟ್ಟು ಇರೋದು ಕಲೀರಿ. ಅದಕ್ಕೆ ಮತ್ತೆ ತಯಾರಾಗಿ ಕುಂತನಿಲ್ಲ ಚಂದಗೆ. ನನ್ನ ಸೊಸಿ ಬರ್ತಿದ್ದಂಗ ಅಲ್ಲಲ್ಲ ನಮ್ಮ ಅವನ ಏನದ ನಮ್ಮ ಮರಯ್ಯ ಅಂತೇಳಂಗ ಚಂಗನ ನೆಗದು ಈ ಮನಿ ಬಿಟ್ಟು ಹೋಗೋದೇ ಇಲ್ಲ ಅನ್ಬೇಕಿ. ಯವ್ವ ದೇವ್ರ, ನಿಮ್ಮ ಮನೆ ನೋಡ್ಲಿಕ್ಕೆ ಎಷ್ಟು ಚಂದ ಉಂಟು. ಏನ ಮಾತಾಡ್ತಾಳಲ್ಲ ಅತ್ತೆ? ಮನಿ ಭಾಳ ನೋಡಕ್ ಚಂದ ಐತಿ ಅಂತಾಳ. ನೀ ಚಂದ ಕೇಳಿಸ್ಕೋಬೇ. ಆರಾಮದೇನವ? ಬಾ ಕುಂದ್ರ ಬಾ. ನನ್ನ ಮಗ ಹೇಳಿದ ವಿಚಾರ ಅದಕ್ಕೆ ಕರ್ಕೊಂಬಾರಪ್ಪ ಅಂತಂದೆ. ನಿನ್ನ ಮನೆಗೆ ಹೇಳಿಯನವ? ಹೇಳುದ ಬಿಡುದ ಅಂತ ಇನ್ನೂ ಚಿಂತೆ ಮಾಡ್ತಾ ಉಂಟು. ಹೇಳಲಿಕ್ಕಾಗಿಲ್ಲಮ್ಮ ನನಗೆ. ಎಂತ ಮಾಡೋದು ಹೇಳಿ, ಹೇಳಲಿಕ್ಕೆ ನನಗೆ ಒಂಥರಾನೇ ಭಯ. ಹೇಳಬೇಕು ಅಂತ ಅಂದುಕೊಳ್ಳೋದು ಆದರೆ ಆಗುತ್ತಿಲ್ಲ. ಹೇಳುವ ಇವತ್ತು ಆದರೆ ಇವತ್ತು ಹೇಳ್ತೇನೆ, ಇಲ್ಲ ನಾಳೆ ಆದರೆ ನಾಳೆ ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಒಂದು ಒಪ್ಪಿಗೆ ಸಿಕ್ಕರೆ ನನಗೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ಆಮೇಲೆ ನಾನು ಹೋಗಿ ಹೇಳಲಿಕ್ಕೆ ನನಗೆ ಒಂದು ಖುಷಿ ಆಗ್ತದೆ. ಇವರನ್ನು ಸಹ ಕರ್ಕೊಂಡು ಜೊತೆಯಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವೂರವ ನಿಂದೆ? ನಮ್ಮದು ಆ ಕಡೆ ಮಲೆನಾಡು, ಮಂಗಳೂರು, ಚಿಕ್ಕಮಗಳೂರು ನಮ್ಮ ಊರು. ಹೌದಾ? ಅದಕ್ಕೆ ಒಂದು ನಮ್ಮನೆ ಪುಸ್ತಕ ಹಿಡಿದು ಓದ್ದಂಗೆ ಹಾಕತೈತಿ. ಅಷ್ಟು ಚಂದ ಮಾತಾಡಕತ್ತಿ ನೋಡ. ಒಂದು ನುಡಿಯಾರ ಆ ಕಡೆ ಕಡಕ್ಕವನ ಆ ಥರ ಪುಸ್ತಕ ಹಿಡಿದು ಓದ್ದಾಗ ಹಾಕವಲ್ಲ, ಅಷ್ಟು ಚಂದ ಮಾತು ಬರಕತ್ತಾವ. ಖುಷಿ ಆತವ ಕೇಳಿ. ನಿಮ್ಮ ಅವನ ಹೆಸರೇನವ? ನಿಮ್ಮ ಅಪ್ಪನ ಹೆಸರೇನ? ಬಾ ಮೊದಲು ಕುಂದ್ರ ಬಾ ಇಲ್ಲಿ. ನನ್ನ ಹೆಸರು ಭಾವನ. ಅವನ ಏನ? ಭಾವನ ಭಾವನ ಭಾವನ. ಚಂದ ಐತವ ಹೆಸರು. ನಿಮ್ಮ ಅವನು ನಿಮ್ಮ ಅಪ್ಪಂದು? ಅವರ ಹೆಸರು ನಾಗಪ್ಪ ಅವರು, ತಾಯಿ ಹೆಸರು ಲಲಿತಾಂಬ. ಇದು ಯಾವಾಗಿಂದ ಗೊತ್ತವ ನನ್ನ ಮಗ ನಿನಗೆ? ಅವರು ಮತ್ತು ನಾನು ಭೇಟಿಯಾಗಿ ಸುಮಾರು ಒಂದು 2 ವರ್ಷ ಆಗ್ಲಿಕ್ಕುಂಟು. ಆದರೆ ನಮ್ಮ ಪ್ರೀತಿ ಅವರು ಒಪ್ಪಿಕೊಂಡು ಒಂದು 6 ತಿಂಗಳಾಯಿತು. ಹೇಳಿಕೆ ನಮಗೆ ಧೈರ್ಯ ಸಾಲಿಲ್ಲ, ಆದ್ದರಿಂದ ಹೇಳಿಕೆ ಆಗಲಿಲ್ಲ ಅಷ್ಟೇ. ಇವತ್ತು ಹೇಳುವ ಅಂತ ಅಂದ್ಕೊಂಡು ಇವರು ಬಂದು ಹೇಳಿದರು. ನನಗೆ ಬಂದು ಹೇಳಿದರು, ನನ್ನ ತಾಯಿ ನಿಮ್ಮನ್ನು ನನ್ನೊಟ್ಟಿಗೆ ಕರೆತರಲಿಕ್ಕೆ ಹೇಳಿದ್ದಾರೆ ಅಂತ. ಅದಕ್ಕೆ ನಾನು ಬಂದದ್ದು ಜೊತೆಗೆ. ನನ್ನ ಮನೆಯಲ್ಲಿ ಸಹ ಒಂದೇ ಸಮ ಉಪದ್ರ, ಮದುವೆ ಯಾವಾಗ ಆಗ್ತೀಯಾ ಅಂತ. ಹಾಗಾಗಿ ಇದನ್ನು ಹೇಳಲಿಕ್ಕೆ ಈಗ ಆಯಿತು. ನೀವು ಒಪ್ಪಿಕೊಂಡ್ರೆ ನನ್ನ ಮನೇಲಿ ಸಹ ಒಪ್ಪಿಸುವ ಅಂತ. ಒಪ್ಕೊಂಡ್ರಿ ಏನವ? ನೋಡಕ್ಕೆ ಚಂದ ಅದಿ ನೀನು, ಮತ್ತು ಅವನ ಜೊತೆಗೆ ಕೆಲ್ಸಕ್ಕೋಕನಿ ಅಂತಿ. ಶಾಣೆ ಅದಿ ನೋಡಿದ್ರೆ. ಆಗ್ಲವ ಅಲ್ಲಿ ನನಗಂತೂ ಇಷ್ಟ ಆಯ್ತು. ನಿನ್ನ ಮಾತುಕತೆನೂ ಭಾರಿ ಇಷ್ಟ ಆಯ್ತು ನನಗೊಂಥರ. ಏನು ನಮ್ಮದೇ ಕೇಳಿ ಕೇಳಿ ಸಾಕಾಗಿತ್ತು. ನಿನ್ನ ಮಾತು ಕೇಳೋ ಒಂಥರ ಖುಷಿ ಆಯ್ತು. ಒಂದಿನ ಯಾವಾಗಾರ ನೋಡಿ ನಿಮ್ಮಪ್ಪ ನಿಮ್ಮವ್ಗ ಹೇಳಿ ಒಪ್ಪಿಸಿ ಅವ್ರ ಕಡೆಯಿಂದ ಒಂದು ಫೋನ್ ಹಚ್ಚಿಸು. ಏನು ನನ್ನ ಮಗ ಹೇಳು, ನಾವು ಒಂದಿನ ಯಾವತ್ತ ಏನೋ ನೋಡಿ ನೀವು ಹ್ಞೂ ಅಂದರೆ ನಿಮ್ಮ ಮನೆಗೆ ಎಲ್ಲರೂ ಸೇರಿ ಮಾತಾಡಿದರೆ ಕನ್ನೆ ನೋಡಕ್ಕಂತ ಬರ್ತೀವಿ. ಏನಂತೀ? ಅಂದರೆ ಸುಮ್ಮನೆ ನಿಮ್ದೊಂದು ಮನೆ ನೋಡ್ಕೊಳ್ಳೋಣ ಅಂತ ನಾವು ಬರ್ತೀವಿ. ಅವ್ರಿಗೂ ನಿಮ್ಮಪ್ಪ ನಿಮ್ಮವ್ನ ಕರ್ಕೊಂಡು ನೀನು ಈಗ ಹೆಂಗಿದ್ರು ಬಂದುಬಿಟ್ಟು ಈಗೆಲ್ಲ ಮಂತ್ಯಾನ ನೋಡೋದು ಬಿಡೋದಿಲ್ಲ, ಎಲ್ಲಿ ಉಳಿತೈತವ. ನೀನು ಒಂದ್ಸಲ ಅವ್ರನ್ನ ಕರ್ಕೊಂಡೆ ನಮ್ಮ ಮನೆಗೆ ಬಾ. ನಮ್ಮ ಮನೇನು ಅವರು ನೋಡ್ಕೊಂಡಂಗೆ ಆಕತಿ. ನೋಡವ ನಮ್ದು ಹೆಚ್ಚಿಗೆ ಆಸ್ತಿ ಏನೂ ಇಲ್ಲ, ಅಡುಗು. ನಮ್ಮೊಂದು 2 ಎಕರೆ ಹೊಲ ಐತಿ, ಅದನ್ನು ಲವಣಿ ಹಾಕೀವಿ. 1 ಎಕರೆ ಇಟ್ಕೊಂಡೇವಿ, 1 ಎಕರೆ ಲವಣಿ ಹಾಕೀವಿ. ಇದೊಟ್ಟು ಮನೆ ಐತಿ. ಬೇರೆ ಅಂದರೆ ಏನೋ ರೊಟ್ಟಿ ಮ್ಯಾಗ ದುಡ್ಡು ತಿನ್ನೋದು, ಬೇರೆ ಏನೂ ಇಲ್ಲವ ನಮ್ಮ ಕಡೆ ಆಸ್ತಿ. ನಮ್ಮದು ಅಷ್ಟೇ. ನನ್ನ ತಂದೆ ತಾಯಿ ಮತ್ತು ಭಾಳ ಕಷ್ಟದಲ್ಲಿ ನನ್ನನ್ನು ಓದಿಸಿದ್ದು. ನಾನು ಭಾಳ ಚಂದದಲ್ಲಿ ಓದಿ ಒಂದು ಕೆಲಸ ತಗೊಳ್ಬೇಕಾದ್ರೆ ನನಗೆ ಸಾಕಾಗಿ ಹೋಯಿತು. ಕೆಲಸ ತಗೊಂಡು ನನಗೆ ಒಂದು ಬರೋದಲ್ಲಿ ಒಂದು ಸ್ಯಾಲ್ರಿಯಲ್ಲಿ ಹಾಗೆ ಸಾಧಾರಣವಾಗಿ ಒಂದು ಜೀವನ ನಡೆಸಲಿಕ್ಕೆ ಉಂಟು, ನಡೆಸ್ತಾ ಇದ್ದೇವೆ. ಈಗ ನಮ್ಮದು ಸಹ ಎಂಥ ಬೇರೆ ಏನೂ ಆದಾಯದ ಮೂಲವಿಲ್ಲ. ಶಾಂತಕ್ಕ ಒಂದೊಂದು ಅಕ್ಷರ ನುಂಗೇ ಬಿಡ್ತಾಳವ. ಆಯ್ತವ. ಸರಿ, ನಿಮ್ಮ ಮನೆ ಮಾತಾಡ. ಅಡುಗೆ ಮಾಡಕ್ಕೆ ಬರ್ತೈತಿ? ರೊಟ್ಟಿ ನಮ್ಮ ಕಡೆಯ ಒಂದು ಎಲ್ಲ ತಿಂಡಿ ಪದಾರ್ಥಗಳನ್ನೆಲ್ಲ ನಾನು ಮಾಡ್ತೇನೆ. ನನಗೆ ಸ್ವಲ್ಪ ಮಟ್ಟಿಗೆ ಬರ್ತದೆ, ಸ್ವಲ್ಪ ಮಟ್ಟಿಗೆ ಬರೋದಿಲ್ಲ. ಕೆಲವೊಂದು ನನಗೆ ಇನ್ನೂ ಕಲೀಲಿಕ್ಕೆ ಉಂಟು. ನೀವು ರೊಟ್ಟಿ ನೀವು ಕೊಟ್ಟು ಕಳಿಸಿದಿರಿ ಅಲ್ಲ ಇವರಿಗೆ ಒಂದು ಸಲ, ಅದು ತಿಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಗ್ತದೆ. ಬಾಯಿಗೆ ಒಂದು ಒಳ್ಳೇದಾಗ್ತಾ ಇತ್ತು ಅದು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಇವರು ಪದೇ ಪದೇ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡು ಬರ್ತಾ ಇದ್ರಲ್ಲ, ಅದು ನನಗಾಗಿ ನನಗೆ ಅದು ತಿಂದು ಬಾಯಿಗೆ ತುಂಬ ಒಳ್ಳೇದಾಗ್ತಾ ಇತ್ತು. ನನಗೆ ತುಂಬ ತಿನ್ಲಿಕ್ಕೆ ಸಹ ತುಂಬ ಇಷ್ಟ ಆಗ್ತಾ ಇತ್ತು ಅದು. ಒಳ್ಳೇದಾಕಿತ್ತ ಅದು? ಕೆಟ್ಟ ರುಚಿ ಇರ್ತಿತ್ತಾ? ಆಗ್ಲಿ ನಿಂಗೆ ಒಟ್ಟೆ ರೊಟ್ಟಿ ರುಚಿ ಹಾಕಿತ್ತಲ್ಲ, ಅಲ್ಲ ತಿನ್ನಕ್ಕೆ ರುಚಿ ಇರ್ತಿತ್ತು. ಸರಿ, ಮಾಡಕ್ಕೆ ಬರ್ತತೆ? ಇಲ್ಲ ಅಮ್ಮ, ಇನ್ನು ಕಲೀಲಿಕ್ಕಿತ್ತು. ಹೇಗೆ ಮಾಡೋದು ಅಂತ ನೀವೊಮ್ಮೆ ನನಗೆ ತೋರಿಸಿ ಅಲ್ಲ, ನಾನು ಕಲಿತೀನಿ.
ನನಗೆ ಕಲ್ತು ಮಾಡೋದು ಅಂದರೆ ತುಂಬ ಇಷ್ಟ. ರೊಟ್ಟಿ ಏನೋ ದೊಡ್ಡ ಇದು ಅಲ್ಲ ನಾನು ಮಾಡ್ತೇನೆ, ನೀವು ಕಲಿಸಿ ಅಲ್ಲ ನಾನು ಮಾಡ್ತೇನೆ. ನನ್ನ ಮಂಗಳೂರು ಅಡುಗೆ ನೀವು ತಿಂದಿದ್ದೀರಲ್ಲ, ಅಲ್ಲಿ ಅಡುಗೆ ತುಂಬ ಚಂದ ಇರ್ತದೆ, ರುಚಿಯಾಗಿರ್ತದೆ. ಅಲ್ಲಿದು ಕೆಲವೊಂದು ಏಡಿ ಸಾರು ತಿಂದುಬಿಟ್ರೆ ನೀವು ಎಷ್ಟು ಇಷ್ಟಪಡ್ತೀರಿ ಗೊತ್ತಾ. ಆ ಏಡಿದು ಒಂದು ಹುಳಿ ಮಾಡ್ತೇನೆ, ಆಮೇಲೆ ನಾನು ಬಂಗುಡೆ ಮೀನಿದು ಪದಾರ್ಥ ಮಾಡ್ತೇನೆ, ಅದು ತುಂಬ ಚಂದ ಇರ್ತದೆ ಅಮ್ಮ ತಿನ್ನಲಿಕ್ಕೆ. ಅದು ತಿಂದ್ಬಿಡಿ, ನೀವು ಎಷ್ಟು ರುಚಿಯಾಗಿರ್ತದೆ ಅಂದರೆ ಅದು ತಿಂದರೆ ನಿಮಗೆ ಕಳೆದು ಹೋಗ್ತೀರಾ ನೀವು. ಪದಾರ್ಥ ಬಂಗುಡೆ ಮೀನಿಂದ ಅವಾ ಮೀನ್ ಸಾರು ಏಡಿ ಸಾರಿಗೆ ಅಂತ ಆಕಿ. ಯವ್ವ ನಮ್ಗೆ ಏಡಿ ಮೀನ ಮಟ್ಟಿ ನಮ್ಗೆ ಮೀನ ಚಿಕನು ಮಟನು ಗೊತ್ತು, ನಮ್ಗೆ ಏಡಿ ಪಾಡಿ ತಿಂದು ಗೊತ್ತಿಲ್ಲವ. ನಾವು ಎಂದೂ ತಿಂದಿಲ್ಲ ನೋಡ್ತಾಯಿ. ಏಡಿ ಪಿಡಿ ನಮಗೆಲ್ಲ ತಿನ್ನಕ ನಮ್ಗೆ ಸೇರೋದಲ್ಲ. ನೀವು ಅದೆಲ್ಲ ಮಾಡಕ್ಕೆ ಹೋಗ್ಬೇಡವ. ಮತ್ತೆ ನೀವು ಸೀಗಡಿ ಮಾಡೋದಿಲ್ಲ? ಸಿಂಗಡಿಕ ಏನ್ಲ ಏನಂತ ಆಕಿ? ಅಯ್ಯೋ ಅವ ಸಿಗಡಿ ಅಂದ್ರೆ ನನಗೂ ಗೊತ್ತಿಲ್ಲಲ್ಲಪ್ಪ. ಸಿಗಡಿ ಅಂತ ಎದಕ್ಕಂತಾರ? ನನಗನ್ನಿಸ್ತತಿ ಅದು ಯಾವ್ದಾರ ಮೀನ್ ಇರ್ಬೇಕಲೇ ಅದು. ಓ ಸಿಗಡಿಗೆ ಇಂಗ್ಲೀಷ್ನಾಗ ಏನಂತಾರ ಈಕಿನ? ಫ್ರಾನ್ಸ್. ಓ ಅವ ಪ್ರಾನ್ಸ್ ಬೇವ ಅದೇ ಮುಂದ್ ಮೀಸ್ ಇಷ್ಟು ಶುದ್ಧ ಇರ್ತಾವ, ಇನ್ ಬಾಲ್ದಂಗ ಇರ್ತತಿ. ಒಮ್ಮೆ ಒಂದೆರಡು ಸಲ ಮಾರಕ್ ಬಂದಾಗ ಸರಿಯಪ್ಪ ನಾವು ಸೇರೋದಲ್ಲ ತರಬೇಡ ಅಂದೆಲ್ಲ ನೀನು. ನಿಂಗೆ ನೆನಪಾಗೋಲ್ತಾನೆ ಪ್ರಾನ್ಸ್ ಬೇ. ನಾ ಒಮ್ಮೆ ತಿಂದೇ ಇಲ್ಲ ಅದನ್ನ, ಒಮ್ಮೆ ತಿಂದು ನೋಡ್ಬೇಕಂತ ಐತಿ. ಎಲ್ಲಿ ನಿಮ್ಮವು ಮಾಡೋದೇ ಇಲ್ಲಲ್ಲ ನೋಡ. ನನ್ನ ಸೊಸಿ ಕೈಗುಣದಿಂದಾರ ಅದನ್ನ ಒಂದ್ಸಲ ತಿಂದೇ ಬಿಡೋದೆ. ಅದನ್ನ ತಿನ್ಬೇಕು ಅಂತ ಅನ್ಕೊಂಡಿನಿ ಅಂದ್ಮೇಲೆ ತಿನ್ನೋದೇ. ಈ ಸಿಂಗಡಿಕೆ ಪಂಗಡಿಕೆ ಎಲ್ಲ ನಾವು ಮಾಡೋದಲ್ಲ, ನಿಂಗೆ ಬೇಕಂದ್ರೆ ಮಾಡ್ಕೊಂಡು ತಿನ್ನ, ಏನು ಬೇಡ ಅನ್ನಲ್ಲ. ಸೀಗಡಿದಂದು ಪದಾರ್ಥ ಮಾಡ್ತೇನೆ, ಇಷ್ಟು ಚಂದ ಇರ್ತದೆ ಅಮ್ಮ. ಬಾಯಿಗೆ ತಿನ್ಲಿಕ್ಕೆ ಸಹ ತುಂಬ ಒಳ್ಳೆದಾಗಿರ್ತದೆ ನಾಲಿಗೆಗೆ. ಅಥವಾ ಹಂಗಾಗಲಿ. ಈಗ ನೀನು ಲಗ್ನ ಆಗಿದ್ದು ಕೆಲಸ ಮಾಡ್ತೀಯಾ? ಮಾಡೋದು ಅಂತ ಎಣಿಸಿದ್ದೇನೆ. ಏನು ಎಣಿಸಾಕತ್ತಿದ್ದೆ? ನಾನು ಎಣಿಸಿದ್ದೇನೆ ನೀವು ಬಿಡ್ತೀರಿ ಅಂತ. ನೀನು ಎಣಿಸಿದೆ ಏನು ಎಣಿಸ್ತಾಳಂತ? ಏನು ಎಣಿಸ್ತೀವ? ಅಲ್ಲಮ್ಮ, ಎಂತ ಹೇಳುದಾ ಅದು, ಎಂತ ಹೇಳುದು ನನಗೆ ನಾನು ಕೆಲಸ ಮಾಡ್ತೇನೆ. ಕೆಲಸ ಮಾಡೋದಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಅಲ್ಲ ನಾನು ಅಷ್ಟು ಮಂಡ ವೆಚ್ಚ ಮಾಡಿ ಓದಿದ್ದು. ಮಂಡ ಯಾರು? ಏನ್ಲ ಅದು ಗುಂಡ್ಕ ಮಂಡ್ಕ? ಯವ್ವ ಹೋಗ್ತಾ ನಿನ್ಗೆ ಗೊತ್ತಾಕತಿ, ಸುಮ್ನಿರು. ಈಗ ಕೀ ಕೆಲಸ ಮಾಡ್ತೇನಿ ಅದಕ್ಕಲ್ಲ ನಾನು ಕಷ್ಟಪಟ್ಟು ಓದಿದ್ದ ಅನ್ನಕತ್ತಾಳ. ನೀ ಎಲ್ಲದಕ್ಕೂ ಅದೇನಂದ್ಲು ಇದೇನಂದ್ಲು ಅಂತ ಕೇಳ್ಬೇಡ, ಅದು ಅರ್ಥ ಆಗಲ್ಲ ನಿಂಗ. ಶಾಂತಕ್ಕ, ನನ್ನ ಮಗ ತೆಲುಗು ಸೊಸಿ ತರಾಕತ್ತಿದ್ದಿಲ್ಲ, ಅದಕ್ಕಿಂತ ಉತ್ತಮ ಇದು. ಸುಮ್ಮನಿರು ಹೋಲಿ. ಆಗ್ಲಿ ಬಿಡವ, ಸ್ವಲ್ಪ ಹೋಗ್ತಾ ತಿಳ್ಕೊಂತೇನೆ ಏನ ನಿನ್ನ ಭಾಷೆನೂ. ಈಗ ನಮ್ಮ ಭಾಷೆ ಪಾಪ ನಿನಗೂ ಒಂದೊಂದು ಅರ್ಥ ಆಗಲ್ಲನ. ಒಮ್ಮೆಲೆ ಎಲ್ಲ ತಿಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಇರ್ಲಿ, ನಿಧಾನಕ್ಕೆ ತಿಳಿತೈತಿ. ಈಗ ಕೆಲಸ ಮಾಡೋದಾದ್ರೆ ಮಾಡವ, ಅದಕ್ಕೇನಿಲ್ಲ. ಒಂದ್ಸಲ ಮನೆ ನೋಡಿ ಬಾ, ಬಂದು ಕುಂದ್ರು. ನಿಂಗೆ ಕೊಟ್ಟು ಮಾತಾಡೋದೈತಿ. ಏನು ಚುಮ್ಮರಿ ಮಾಡ್ಲವ, ಅವಲಕ್ಕಿ ಮಾಡ್ಲೆ, ಪಲ್ಯ ಮಾಡಿಟ್ಟೇನಿ. ನಿಂಗೆ ಯಾವ್ದು ಬೇಕಾದಂಗೆ ಕಲ್ಸನ ಅಂತ. ಹೊರಗಡೆ ಮಳೆ ಬರ್ತಾ ಉಂಟು. ಬಿಸಿ ಬಿಸಿ ಒಂದು ಕಾಫಿ ಸಿಕ್ಕರೆ ಗಮ್ಮತ್ತಾಗ್ತದೆ. ಗೊಮ್ಮಂತತ ಗಮ್ಮ ನೋಡವಾ, ತಪ್ಪಿಕೊಡ. ನನಗೆ ಕೆಲವೊಂದು ತಿಳಿಯಂಗಿಲ್ಲ, ಹಂಗಾಗಿ ಕೇಳ್ತೇನೆ ಅಷ್ಟೇ. ಇರಲಿ, ನಿಂಗೆ ಕಾಪಿ ಬೇಕಾ? ತಡಿ ಹಂಗಾರ ಚುಮ್ಮರಿ ಮಾಡಿ ಕಾಪಿ ಮಾಡ್ತೇನೆ. ಹೋಲಾ ಮನೆ ತೋರಿಸ್ಕೊಂಬರೋದು. ಶಾಂತ ಏನ್ ಚಂದ ಮಾತಾಡ್ತಲ್ಲ ಹುಡುಗಿದ, ಒಂಥರ ಕೇಳಕತ್ತರ ಚಂದ ಅನಿಸ್ತಲ್ಲ. ಆ ಮೊನ್ನೆ ಸೂಪ್ರಮ್ ಸೋ ಪಿಕ್ಚರ್ ಬಂತಲ್ಲ, ಅದ್ರಾಗ ಮಾತಾಡ್ದಂಗ ಹಾಕತ್ತ ಮರ ನನಗಂತೂ ಗೊತ್ತಾಗ. ಇರ್ಲಿ ಒಂಥರ ಚಂದ ಅನಿಸ್ತ. ಒಳ್ಳ ನಮ್ದ ಕೇಳಿ ಸಾಕಾಗಿತ್ತ. ಇದತ್ರ ಚೆನ್ನಾಗೈತಲ್ಲ ಹುಡುಗಿ ಮಾತಾಡೋದಲ್ಲ, ಹಂಗತ್ರ ಭಾರಿ ಇಷ್ಟ ಆತ್ಲೆ. ಚಂದ ಐತಿ. ಕ್ರಮೇಣ ಹೋಗ್ತಾ ತಿಳ್ಕೊಬೇಕಷ್ಟೆ, ಮತ್ತೇನಿಲ್ಲ. ಶಾಂತಕ ಗಿರ್ಜಿ ಬರ್ಲೇ ಇಲ್ಲ ನೋಡ. ಕೆಲಸ ಅವ್ರ ನಾದ್ನಿ ಮನೆಗೆ ಬಂದಾಳ ಅಂದ್ಲಲ್ಲ, ಹಂಗಾಗಿ ಏನಾರ ಕೆಲ್ಸ ಬಿದ್ದಿರ್ಬೇಕಿ ಮೈ ಮ್ಯಾಗ. ಇರ್ಬೋದು ಅಲ್ಲ ಶಾಂತಕ್ಕ? ಯಾಕ್ಲೆ ನಿನಗೂ ಅದ್ರ ಗಾಳಿ ಬೀಸ್ತಾನ ಹುಡುಗಿದು? ಎಂತ ಮಾಡಿದೆ ಶಾಂತಕ್ಕ ಹೇಳು. ಅಲ್ಲ ಹೋಗು, ಒಂದು ಗಮ್ಮತ್ತಾಗಿರ್ತದೆ. ಒಂದು ಚುಮ್ಮರಿ ಮಾಡಲ್ಲ, ಹಾಗೆ ಒಂದು ಕಾಪಿ ಮಾಡಲ್ಲ, ಕುಡಿವ ಎಲ್ಲ ಸೇರಿ ಅಲ್ಲ. ಬರ್ಲಿಲ್ಲ ಅಂದ್ರು ಸ್ವಲ್ಪ ಚಂದ ಮಾತಾಡಿದ್ರಿ ಬಿಡ್ರಿ. ಎಲ್ಲರ ಹತ್ರ ನನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ಮಂಗಳೂರು ಭಾಷೆ ಮಾತಾಡೋರು ಯಾರಾದರೂ ಇದ್ದರೆ, ಏನಪ್ಪ ನಮ್ಮ ಭಾಷೆ ಹಂಗಂತಾರೆ ಅಂತ ಏನು ಅನ್ಕೋಬೇಡ್ರಿ. ಎಲ್ಲ ಭಾಷೆ ಕನ್ನಡ ಅಂದಮೇಲೆ ಮುಗೀತು, ಅದಕ್ಕೆ ಅದರದೇ ಆದ ಗೌರವ ಇದ್ದೇ ಇರ್ತೈತಿ. ದಯವಿಟ್ಟು ಕಾಮಿಡಿ ಆಗಿರಲಿ ಅಂತ ತೊಗೊಂಡಿರೋದಷ್ಟೇ. ನಮ್ಮ ಭಾಷೆ ಅವ್ರಿಗೆ ತಿಳಿಯಂಗಿಲ್ಲ, ಅವ್ರ ಭಾಷೆ ಕೆಲವೊಂದು ನಮಗೂ ಅರ್ಥ ಆಗಿರಂಗಿಲ್ಲ. ಸೊ ಅದನ್ನೇ ಒಂದು ಕಾನ್ಸೆಪ್ಟ್ ಆಗಿ ತೊಗೊಂಡೇನೆ ಅಷ್ಟೇ. ದಯವಿಟ್ಟು ಯಾರು ತಪ್ಪಾಗಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಒಬ್ರು ಕಮೆಂಟ್ ಹಾಕಿದ್ರೆ ಮಲ್ನಾಡ್ ಕಡೆಯಿಂದ, ಅಂದರೆ ಈ ಮಂಗಳೂರು ಸೈಡಿಂದ ಒಂದು ಸೊಸೆ ತೊಗೊಂಬಾಷ ಅಂತಕ್ಕ ಅಂತೇಳಿ ಒಬ್ರು ಕಮೆಂಟ್ ಹಾಕಿದ್ರು. ಸೊ ಅದಕ್ಕೆ ಅವ್ರಿಗೆ ಅವತ್ತು ಆಯಿತು ಓಕೆ ಅಂತ ಹೇಳಿದ್ದೆ. ಸೊ ಅದೇ ಕಾರಣಕ್ಕೋಸ್ಕರ ಆ ಒಂದು ಕ್ಯಾರೆಕ್ಟರ್ನ ಇದ್ರೊಳಗೆ ತೊಗೊಂಡಿರೋದು. ನೋಡ್ತಾ ಹೋಗ್ರಿ, ನಿಮ್ಗೆ ಇನ್ನೂ ಇಷ್ಟ ಆಗ್ತಾ ಹೋಗ್ತೈತಿ, ಖುಷಿ ಆಗ್ತೈತಿ. ದಯವಿಟ್ಟು ನಿಮ್ಮ ಸಪೋರ್ಟ್, ಪ್ರೀತಿ, ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಬೇಡ್ಕೋತೀನಿ.